Namaskara. Dear students, in the previous session, we have learnt about the dimensional formulae, dimension analysis ಅನ್ನು ನೋಡಿದ್ವಿ. We have tried to learn some of the dimensional formulas, ಕೆಲವು physical quantityಗಳ dimensional formulasಗಳನ್ನು ಕಂಡುಹಿಡಿದ್ವಿ using their definitions, ಅವುಗಳ ವ್ಯಾಖ್ಯಾನವನ್ನು ಬಳಸಿಕೊಂಡು ನಾವು dimensional ಫಾರ್ಮುಲಾಗಳನ್ನು ಕಂಡುಹಿಡಿದ್ವಿ. Today, let's discuss on the applications of dimensional analysis ಅಥವಾ dimensional ಫಾರ್ಮುಲಾಗಳ ಉಪಯೋಗ ಏನು ಅವುಗಳನ್ನು ಅಧ್ಯಯನ ಮಾಡೋಣ. What are the applications of dimensional analysis? Dimensional analysis ಗಳ ಉಪಯೋಗ ಏನು? It is having 3 applications. Dimensional analysis 3 applications ಇದೆ. ಮೊದಲನೇದು ಚೆಕಿಂಗ್ ದ ಕರೆಕ್ಟ್ನೆಸ್ ಆಫ್ ದ ಈಕ್ವೇಶನ್. ಯಾವುದೋ ಒಂದು ಈಕ್ವೇಶನ್ ಇದೆ ನಮಗೆ ಫಿಸಿಕ್ಸ್ ಅಲ್ಲಿ, ಆ ಈಕ್ವೇಶನ್ ಕೆಲವು ಫಿಸಿಕಲ್ ಕ್ವಾಂಟಿಟಿಗಳನ್ನು ರಿಲೇಟ್ ಮಾಡ್ತಾ ಇದೆ. ಆ ಈಕ್ವೇಶನ್ ಸರಿ ಇದೆಯಾ ಡೈಮೆನ್ಷನ್ ಚೆಕ್ ಮಾಡೋದಕ್ಕೋಸ್ಕರ ನಾವು ಡೈಮೆನ್ಷನ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ನಂತರ ಕೆಲವು ಫಿಸಿಕಲ್ ಕ್ವಾಂಟಿಟಿಗಳ ಮೇಲೆ ಅವುಗಳ ಮೇಲೆ ಅವಲಂಬನೆ ಗೊತ್ತಿದ್ರೆ ಆ ಫಿಸಿಕಲ್ ಕ್ವಾಂಟಿಟಿಗಳ ನಡುವೆ ಇರುವಂತ ಈಕ್ವೇಶನ್ ಅನ್ನ ನಾವು ಕಂಡುಹಿಡಿಬಹುದು, ರಿಲೇಶನ್ಶಿಪ್ ಅನ್ನ ಕಂಡುಹಿಡಿಬಹುದು. ಆ ರಿಲೇಶನ್ಶಿಪ್ ಅನ್ನ ನಾವು ಡೈಮೆನ್ಷನ್ ಅನಾಲಿಸಿಸ್ ಅನ್ನ ಯೂಸ್ ಮಾಡಿ ಕಂಡುಹಿಡಿತೀವಿ. ನಂತರ ಮೂರನೇದಾಗಿ ಒಂದು ಫಿಸಿಕಲ್ ಕ್ವಾಂಟಿಟಿಯ ಯೂನಿಟ್ ಅನ್ನ ಒಂದು ಸಿಸ್ಟಮ್ನಿಂದ ಮತ್ತೊಂದು ಸಿಸ್ಟಮ್ಗೆ ರೂಪಾಂತರ ಮಾಡೋದನ್ನ ನಾವು ಕಂಡುಹಿಡಿತೀವಿ. ಕನ್ವರ್ಷನ್ ಆಫ್ ಯೂನಿಟ್ ಆಫ್ ಎ ಫಿಸಿಕಲ್ ಕ್ವಾಂಟಿಟಿ ಫ್ರಮ್ ಒನ್ ಸಿಸ್ಟಮ್ ಆಫ್ ಯೂನಿಟ್ ಟು ಅನದರ್. ಇವು ಹೇಗೆ ಮಾಡ್ತೀವಿ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ನಮಗೆ ಈ ಒಂದು NCERT ಪಠ್ಯಕ್ರಮದಲ್ಲಿ NCERT ಸಿಲೆಬಸ್ ಅಲ್ಲಿ ಚೆಕಿಂಗ್ ದ ಕರೆಕ್ಟ್ನೆಸ್ ಆಫ್ ದ ಈಕ್ವೇಶನ್ ಹಾಗೂ ಆಬ್ಟೈನಿಂಗ್ ದ ಕರೆಕ್ಟ್ ರಿಲೇಶನ್ಶಿಪ್ ಬಿಟ್ವೀನ್ ಡಿಫರೆಂಟ್ ಫಿಸಿಕಲ್ ಕ್ವಾಂಟಿಟೀಸ್, ಈ 2 ಅಪ್ಲಿಕೇಶನ್ ಮಾತ್ರ ನಮಗಿದೆ. ಮೂರನೇ ಅಪ್ಲಿಕೇಶನ್ ನಮಗೆ ಗೊತ್ತಿಲ್ಲ, ಸಿಲೆಬಸ್ ಅಲ್ಲಿ ಇಲ್ಲ, ಆದ್ರೆ ನಾವು ಇದನ್ನ ತಿಳ್ಕೊಂಡಿರ್ಬೇಕು ಅಷ್ಟೇ. 3 ಅಪ್ಲಿಕೇಶನ್ಸ್ ಇದೆ. ಹಾಗೆಯೇ ಮೊದಲನೇ ಅಪ್ಲಿಕೇಶನ್ ಅನ್ನ ನಾವು ಅಭ್ಯಾಸ ಮಾಡೋಣ. ಚೆಕಿಂಗ್ ದ ಕರೆಕ್ಟ್ನೆಸ್ ಆಫ್ ಈಕ್ವೇಶನ್ಸ್. ಈ ಚೆಕಿಂಗ್ ದ ಕರೆಕ್ಟ್ನೆಸ್ ಅಲ್ಲಿ ನಾವಿಲ್ಲಿ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಅಂತ ಓದ್ತೀವಿ. ಏನ್ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಅಂದ್ರೆ, it states the dimensions of each of terms of a dimensional equation on both sides should be same. ಒಂದು ಈಕ್ವೇಶನ್ ಬರೆದಾಗ ಡೈಮೆನ್ಷನ್ ಈಕ್ವೇಶನ್ ಅದರ LHS ಮತ್ತು RHS, ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುವಂತಹ ಡೈಮೆನ್ಷನಲ್ ಕ್ವಾಂಟಿಟಿಗಳು ಪರಸ್ಪರ ಸಮವಾಗಿರುತ್ತೆ. ಇದು ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿಯನ್ನ ಹೇಳುತ್ತೆ. ಇದು ಹೇಗೆ ಯೂಸ್ ಆಗತ್ತಂತ ಮುಂದೆ ನೋಡ್ತಾ ಹೋಗೋಣ. ಈ ಚೆಕಿಂಗ್ ದ ಕರೆಕ್ಟ್ನೆಸ್ ಆಫ್ ಈಕ್ವೇಶನ್ ಅಲ್ಲಿ ಕೆಲವು ಲೆಕ್ಕಗಳನ್ನು ಬಿಡಿಸ್ತಾ ಅಭ್ಯಾಸ ಮಾಡೋಣ. ಮೊದಲನೇ ಲೆಕ್ಕವನ್ನು ನೋಡೋಣ. ಚೆಕ್ ವೆದರ್ ದಿಸ್ ಈಕ್ವೇಶನ್ ಈಸ್ ಡೈಮೆನ್ಷನಲಿ ಕರೆಕ್ಟ್. ಕೊಟ್ಟಿರುವಂತ ಈಕ್ವೇಶನ್ ಡೈಮೆನ್ಷನಲಿ ಕರೆಕ್ಟ್ ಆಗಿದೆಯಾ ಚೆಕ್ ಮಾಡೋಣ. Then let's have the first equation. ಇಲ್ಲಿ ಒಂದು ಸಂಬಂಧವನ್ನು ಕೊಟ್ಟಿದ್ದಾನೆ. The time period of oscillation of a pendulum is given by ಸರಳ ಲೋಲಕದ ಆಂದೋಲನ ಅವಧಿ. ಪೀರಿಯಡ್ ಅಂದ್ರೆ ಒಂದು ಕಡೆ ಹೋಗಿ ಮತ್ತು ವಾಪಸ್ ಅಲ್ಲಿಗೆ ಪೆಂಡುಲಮ್ ವಾಪಸ್ ಬರಬೇಕು. ಎಲ್ಲಿಂದ ಹೊರಟಿತ್ತೋ ಅಲ್ಲಿಗೆ ಅದೇ ಸ್ಥಿತಿಯಲ್ಲಿ ವಾಪಸ್ ಬಂದಾಗ ಆ ಒಂದು ಸಮಯಕ್ಕೆ ನಾವು ಒಂದು ಪೀರಿಯಡ್, ಒಂದು ಆಂದೋಲನ ಅವಧಿ ಅಂತ ಕರಿತೀವಿ. ಅದಕ್ಕೆ ಫಾರ್ಮುಲಾ T is equal to 2 pi into root of L by G. ಇದನ್ನ ಮುಂದೆ ಇನ್ನು ಸುದೀರ್ಘವಾಗಿ ಅಭ್ಯಾಸ ಮಾಡ್ತೀವಿ. ಬರೀಲಿ ತಿಳ್ಕೊಳ್ಳೋಣ. L ಅಂದ್ರೆ ಲೆಂತ್ ಆಫ್ ದ ಪೆಂಡುಲಮ್, G ಅಂದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಹಾಗೆ ಈ ಈಕ್ವೇಶನ್ ಡೈಮೆನ್ಷನಲ್ ಫಾರ್ಮುಲಾಗಳ ಪ್ರಕಾರ ಸರಿ ಇದೆಯಾ ಚೆಕ್ ಮಾಡೋಣ. The equation is T is equal to 2 pi into square root of LC. ಇದರ ಎಡಭಾಗ ಮತ್ತು ಬಲಭಾಗ LHS ಮತ್ತು RHS ಗಳಲ್ಲಿ ಡೈಮೆನ್ಷನಲ್ ಫಾರ್ಮುಲಾಗಳನ್ನು ಹಾಕೋಣ. ಯೂಸಿಂಗ್ ಡೈಮೆನ್ಷನ್ಸ್ ಆನ್ ಬೋತ್ ಸೈಡ್. ಟೈಮಿಗೆ ಡೈಮೆನ್ಷನ್ m ಪವರ್ 0, L ಪವರ್ 0, T ಪವರ್ 1. 2 ಮತ್ತೆ ಪೈ ಇವರಿಬ್ರು ಕಾನ್ಸ್ಟೆಂಟ್ಗಳು. ನಂಬರ್ಸಿಗೆ ಡೈಮೆನ್ಷನ್ಸ್ ಇಲ್ಲ. ಇಟ್ಸ್ ಎ ಡೈಮೆನ್ಷನ್ಲೆಸ್ ಕಾನ್ಸ್ಟೆಂಟ್ಸ್ ಅಂತ ಕರಿತೀವಿ ಇವುಗಳನ್ನ. ಇದಕ್ಕೆ ಡೈಮೆನ್ಷನ್ಸ್ ಇಲ್ಲ. ದೆನ್ ಸ್ಕ್ವೇರ್ ರೂಟ್ ಆಫ್ ಲೆಂತ್ಗೆ L ಪವರ್ 1. Acceleration due to gravity L power 1 T power minus 2. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನ್ಯೂಮರಿಟಿಕ್ ತರೋಣ. L power 1 ಸೇಮ್ ಕ್ವಾಂಟಿಟಿ ಇದೆ. ನ್ಯೂಮರಿಟಿಕ್ ಬಂದ್ರೆ +1 -1 ಆಯ್ತು. 1 - 1 0 ಆಯ್ತು.
therefore m power 0 l power 0 t power minus 2 ನ್ಯೂಮರೇಟರ್ ಬಂದ್ರೆ ಪ್ಲಸ್ 2 ಆಯಿತು. ಸ್ಕ್ವೇರ್ ರೂಟ್ ಅನ್ನ ಘಾತಾಂಕ ರೂಪದಲ್ಲಿ ಬರೆದಿದ್ದು ಇಂಡೆಕ್ಸ್ ಫಾರ್ಮಿಗೆ ಹಾಫ್ ಆಗಿದೆ. Then by using the relation a power m into a power m whole power n is equal to a power m into n, ಆ ಫಾರ್ಮುಲಾನ ಯೂಸ್ ಮಾಡಿದರೆ 2 into half becomes 2 ಕ್ಯಾನ್ಸಲ್ ಆಗಿ t ಪವರ್ 1 ಉಳಿತು. therefore ಇಲ್ಲಿ ನಾವು ಅಬ್ಸರ್ವ್ ಮಾಡಬಹುದು LHS ಅಲ್ಲಿ ನಾವು ಏನು ಬರೆದಿದ್ವೋ ಡೈಮೆನ್ಷನಲ್ ಫಾರ್ಮುಲಾ ಸೇಮ್ ಡೈಮೆನ್ಷನಲ್ ಫಾರ್ಮುಲಾ ನಮಗೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಬರ್ತಾ ಇದೆ. therefore from principle of homogeneity ಎರಡು ಕಡೆ ಸೇಮ್ ಡೈಮೆನ್ಷನ್ಸ್ ಇರೋದ್ರಿಂದ we can conclude that ಕೊಟ್ಟಿರುವಂತ ಈಕ್ವೇಶನ್ ಡೈಮೆನ್ಷನಲಿ ಕರೆಕ್ಟ್ ಆಗಿದೆ. from the principle of homogeneity of dimension the equation is dimensionally correct. ಹಾಗೆ ಇನ್ನೊಂದು ಈಕ್ವೇಶನ್ ಅನ್ನ ಚೆಕ್ ಮಾಡೋಣ. ನೆಕ್ಸ್ಟ್ ಪ್ರಾಬ್ಲಮ್, check whether this equation is dimensionally correct. Acceleration due to gravity is given by g is equal to gm by r square. Capital G ಅಂದ್ರೆ gravitational constant, m ಅಂದ್ರೆ mass of the earth, r ಅಂದ್ರೆ radius of the earth. 9ನೇ ಕ್ಲಾಸ್ ಗ್ರಾವಿಟೇಷನ್ ಪಾಠ ಅಲ್ಲಿ ಓದಿದ್ದೀರಾ, ಮತ್ತೆ ಫಸ್ಟ್ ಪಿ ಯು ಸಿ ಅಲ್ಲಿ ಈಕ್ವೇಶನ್ ಅನ್ನು ಓದ್ತೀವಿ. ಈ ಈಕ್ವೇಶನ್ ಕರೆಕ್ಟ್ ಆಗಿದೆಯಾ ಚೆಕ್ ಮಾಡೋಣ ಡೈಮೆನ್ಷನಲ್ ಪ್ರಕಾರ. then given equation is g is equal to gm by r square. ಲೆಫ್ಟ್ ಹ್ಯಾಂಡ್ ಮತ್ತೆ ರೈಟ್ ಹ್ಯಾಂಡ್ ಎರಡು ಕಡೆ ಡೈಮೆನ್ಷನ್ಸ್ ಅನ್ನು ಅಪ್ಲೈ ಮಾಡೋಣ ಯೂಸಿಂಗ್ ದ ಡೈಮೆನ್ಷನ್ಸ್ ಆನ್ ಬೋತ್ ಸೈಡ್. what is the dimensional formula of acceleration due to gravity? l power 1 t power minus 2 ಲಾಸ್ಟ್ ಸೆಷನ್ ಓದಿದೀವಿ. then gravitational constant ಇರುವಂತಹ ಡೈಮೆನ್ಷನಲ್ ಫಾರ್ಮುಲಾ m power minus 1 l cube t power minus 1. mass of the earth m power 1, radius is length l power 1 whole square. ಇದಕ್ಕೆ a ಘಾತ m whole ಘಾತ n ನ ಫಾರ್ಮುಲಾ ತಗೊಳ್ಳಿ, a power m into n ಆಗುತ್ತೆ. then on simplification LHS ಅಲ್ಲಿ ಸೇಮ್ ಇದೆ, ಏನು ವ್ಯತ್ಯಾಸ ಇಲ್ಲ. RHS ಅಲ್ಲಿ ನೋಡೋಣ, m power minus 1 into m power plus 1 minus 1 is 0, m power 0 ಆಯಿತು. l cube t power minus 1 ಡಿನಾಮಿನೇಟರ್ ಅಲ್ಲಿ l power 1 whole square ಆದರೆ l power 1 whole square become l square ಅನ್ನ ನ್ಯೂಮರೇಟರ್ ತಂದ್ರೆ minus 2 ಆಯಿತು. 3 minus 2 becomes 1. therefore again we can observe on the left hand and right hand we are having the same dimension. hence from the principle of homogeneity of dimensions the equations is the given equation g is equal to gm by r square is dimensionally correct. let's have one more equation. check whether the equation is dimensionally correct. ಒಂದು equation ಕೊಟ್ಟಿಯಾನೆ, v is equal to square root of p by rho. v ಅಂದ್ರೆ ವೆಲಾಸಿಟಿ ಆಫ್ ಸೌಂಡ್, ಶಬ್ದದ ವೇಗ. p ಅಂದ್ರೆ ಪ್ರೆಷರ್, ಗಾಳಿಯ ಪ್ರೆಷರ್ ಅಂತೀವಿ. ರೋ ಅಂದ್ರೆ ಡೆನ್ಸಿಟಿ, ಇಲ್ಲಿ ಗಾಳಿಯ ಡೆನ್ಸಿಟಿ. ಇದು ಈ ಈಕ್ವೇಶನ್ ಫಸ್ಟ್ ಪಿ ಯು ಸಿ ಅಲ್ಲಿ ಓದ್ತೀವಿ. ಮುಂದೆ ನಾವು ಈ ಕೊಟ್ಟಿರುವಂತ ಈಕ್ವೇಶನ್ ಡೈಮೆನ್ಷನ್ಸ್ ಪ್ರಕಾರ ಸರಿ ಇದೆಯಾ ಚೆಕ್ ಮಾಡೋಣ. ಕೊಟ್ಟಿರುವಂತ ಈಕ್ವೇಶನ್ v is equal to square root of p by rho. ಲೆಫ್ಟ್ ಹ್ಯಾಂಡ್ ಮತ್ತೆ ರೈಟ್ ಹ್ಯಾಂಡ್ಸ್ ಅಲ್ಲಿ ಡೈಮೆನ್ಷನ್ಸ್ ಅನ್ನು ಅಪ್ಲೈ ಮಾಡೋಣ using the dimensions on both sides. velocity ಗೆ dimensional formula l power 1 t power minus 1. pressure ಗೆ dimensional formula m power 1 l power minus 1 t power minus 2. density ಗೆ dimensional formula m power 1 l power minus 3. now simplify the right hand side. left hand side easy simplest formula ಇದೆ, right hand side ಅನ್ನು simplify ಮಾಡೋಣ. m power plus 1 ನ್ಯೂಮರೇಟರ್ ಬಂದ್ರೆ minus 1 ಆಯಿತು. ಇಲ್ಲೊಂದು plus 1 ಇದೆ, plus 1 minus 1 becomes m power 0. l power minus 3 ಇದೆ, ನ್ಯೂಮರೇಟರ್ ಬಂದ್ರೆ l power plus 3 ಆಯಿತು. ಇಲ್ಲೊಂದು minus 1 ಇದೆ, plus 3 minus 1 plus 2 ಆಯಿತು. t power 0 ಇದೆ, ಏನು ವ್ಯತ್ಯಾಸ ಬೀಳಲ್ಲ. therefore m power 0 l square t power minus 2. ಸ್ಕ್ವೇರ್ ರೂಟ್ ಅನ್ನ ಇಂಡೆಕ್ಸ್ ಫಾರ್ಮಿಗೆ ಬರೆದಾಗ ಹಾಫ್ ಆಗಿದೆ. then whole power half ಅನ್ನ ಇಂಡೆಕ್ಸ್ ರೂಲ್ ಅನ್ನು ಯೂಸ್ ಮಾಡಿದ್ರೆ l square whole power half become l power 1, t power minus 2 whole power half become t power minus 1. therefore again we can observe the left hand side and right hand side are having same dimension. from the principle of homogeneity of dimensions the given equation v is equal to square root of p by rho is dimensionally correct. next problem ಅನ್ನು ನೋಡೋಣ.
check whether the equation is dimensionally correct. ಇದನ್ನು ನೋಡಿದ್ರೆ ಈ ರೀತಿ ಈಕ್ವೇಶನ್ ನಾವು ಎಲ್ಲೂ ಓದೋದಿಲ್ಲ. E is equal to half mv square ಅಥವಾ P is equal to mgh ಅಂತ ಓದ್ತೀವಿ. ಇಲ್ಲಿ ಈಕ್ವೇಶನ್ ನ ಬೇರೆ ರೂಪದಲ್ಲಿ ಕೊಟ್ಟಿದ್ದೀವಿ. In this, whether we have to check whether this equation is correct or not dimensionally. ಇಲ್ಲಿ m ಅಂದ್ರೆ mass of the object, v velocity of the object, g acceleration due to gravity, h is the height. Then let's verify this equation is dimensionally correct or not. ಕೊಟ್ಟಿರೋ ಈಕ್ವೇಶನ್ ಬರ್ಕೊಳ್ಳೋಣ. ಹಾಫ್ ಎಂ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಂ ಜಿ ಹೆಚ್. ಎರಡು ಕಡೆ ಡೈಮೆನ್ಷನ್ಸ್ ಅನ್ನು ಅಪ್ಲೈ ಮಾಡೋಣ. ಹಾಫಿಗೆ ಡೈಮೆನ್ಷನ್ಸ್ ಇಲ್ಲ, ನಂಬರ್ಸ್ ಆರ್ ಡೈಮೆನ್ಷನ್ಲೆಸ್ ಕಾನ್ಸ್ಟೆಂಟ್. ಮಾಸಿಗೆ ಎಂ ಪವರ್ 1, ವೆಲಾಸಿಟಿ ಎಲ್ ಪವರ್ 1 ಟಿ ಪವರ್ ಮೈನಸ್ 1 ಹೋಲ್ ಸ್ಕ್ವೇರ್. ಮಾಸಿಗೆ ಎಂ ಪವರ್ 1, ಜಿ ಆಕ್ಸಲರೇಷನ್ ಟು ಗ್ರಾವಿಟಿ ಎಲ್ ಪವರ್ 1 ಟಿ ಪವರ್ ಮೈನಸ್ 2. ಹೈಟ್ ಅಂದ್ರೆ ಹೈಟ್ ಈಸ್ ನಥಿಂಗ್ ಬಟ್ ಲೆಂತ್ ಎಲ್ ಪವರ್ 1. ಎರಡು ಕಡೆ ಸಿಂಪ್ಲಿಫೈ ಮಾಡೋಣ. ಎಂ ಪವರ್ 1 ಇದೆ, ಎಲ್ ಪವರ್ 1 ಹೋಲ್ ಸ್ಕ್ವೇರ್ ಎಲ್ ಸ್ಕ್ವೇರ್ ಆಯ್ತು, ಎಲ್ ಪವರ್ ಮೈನಸ್ 2 ಹೋಲ್ ಸ್ಕ್ವೇರ್ ಟಿ ಪವರ್ ಮೈನಸ್ 2 ಹೋಲ್ ಸ್ಕ್ವೇರ್ ಟಿ ಪವರ್ ಮೈನಸ್ 2 ಆಗಿದೆ. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಂ ಪವರ್ 1 ಇಂಟು ಎಂ ಪವರ್ 0 ಎಂ ಪವರ್ 1 ಆಯ್ತು, ಎಲ್ ಪವರ್ 1 ಇಂಟು ಎಲ್ ಪವರ್ 1 ಎಲ್ ಸ್ಕ್ವೇರ್ ಆಗಿದೆ ಟಿ ಪವರ್ ಮೈನಸ್ 2. On the left hand side, m power 1 into m power 0 becomes m power 1 into L square into t power minus 2. RHS ಅಲ್ಲಿ m power 1 L square t power minus 2 ಇದೆ. Now we can observe that both left hand and right hand sides are having same dimensional formula. Hence, from the principle of homogeneity, the given equation is dimensionally correct. Dimensions ಪ್ರಕಾರ equation ಸರಿ ಇದೆ. ಆದರೆ ಎರಡು ಬೇರೆ ಬೇರೆ ಕ್ವಾಂಟಿಟಿಗಳು, ಒಂದು ಕೈನೆಟಿಕ್ ಎನರ್ಜಿ ಇನ್ನೊಂದು ಪೊಟೆನ್ಷಿಯಲ್ ಎನರ್ಜಿ, ಬಟ್ ಡೈಮೆನ್ಷನಲಿ ದಿಸ್ ಈಕ್ವೇಶನ್ ಈಸ್ ಕರೆಕ್ಟ್. ನೆಕ್ಸ್ಟ್ ಪ್ರಾಬ್ಲಮ್. ಚೆಕ್ ವೆದರ್ ದ ಈಕ್ವೇಶನ್ ಈಸ್ ಡೈಮೆನ್ಷನಲಿ ಕರೆಕ್ಟ್. ವರ್ಕ್ ಡನ್ ಬೈ ಎ ಬಾಡಿ ಈಸ್ W is equal to half mv square. ಆದರೆ ವರ್ಕ್ ಡನ್ ಇರೋ ಫಾರ್ಮುಲಾ ಬೇರೆ. ವರ್ಕ್ ಡನ್ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ಬೇರೆ ಈಕ್ವೇಶನ್ ಕೊಟ್ಟಿದ್ದೀವಿ. ಈ ಈಕ್ವೇಶನ್ ಡೈಮೆನ್ಷನ್ ಪ್ರಕಾರ ಸರಿ ಇದೆಯಾ ಚೆಕ್ ಮಾಡೋಣ. ಇಲ್ಲಿ m ಅಂದ್ರೆ ಮಾಸ್ ಆಫ್ ದ ಬಾಡಿ, v ಅಂದ್ರೆ ವೆಲಾಸಿಟಿ. ಈ ಈಕ್ವೇಶನ್ ಬರ್ಕೊಂಡು ಇದಕ್ಕೆ ಡೈಮೆನ್ಷನ್ಸ್ ಅನ್ನು ಹಾಕೋಣ. ಲೆಟ್ಸ್ ಅಪ್ಲೈ ದ ಡೈಮೆನ್ಷನ್ಸ್ ಆನ್ ಬೋತ್ ಸೈಡ್. ವರ್ಕಿಗೆ ಇರುವಂತ ಡೈಮೆನ್ಷನ್ m ಪವರ್ 1 ಎಲ್ ಸ್ಕ್ವೇರ್ ಟಿ ಪವರ್ ಮೈನಸ್ 2. ಹಾಫಿಗೆ ಡೈಮೆನ್ಷನ್ಸ್ ಇಲ್ಲ. m ಅಂದ್ರೆ ಮಾಸ್ m ಪವರ್ 1, v ವೆಲಾಸಿಟಿ m ಪವರ್ 0 ಎಲ್ ಪವರ್ 1 ಟಿ ಪವರ್ ಮೈನಸ್ 1 ಹೋಲ್ ಸ್ಕ್ವೇರ್. ನಾವು ಆನ್ ಸಿಂಪ್ಲಿಫಿಕೇಶನ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಿಂಪ್ಲಿಫೈಡ್ ಇದೆ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಹೋಲ್ ಸ್ಕ್ವೇರ್ ಅನ್ನು ಒಳಗೆ ತಗೊಳ್ಳೋಣ. L1 ಹೋಲ್ ಸ್ಕ್ವೇರ್ ಎಲ್ ಸ್ಕ್ವೇರ್ ಟಿ ಪವರ್ ಮೈನಸ್ 1 ಹೋಲ್ ಸ್ಕ್ವೇರ್ ಟಿ ಪವರ್ ಮೈನಸ್ 2. ದೆನ್ m ಪವರ್ 1 ಇಂಟು m ಪವರ್ 0 m ಪವರ್ 1 ಆಯಿತು, ಎಲ್ ಸ್ಕ್ವೇರ್ ಟಿ ಪವರ್ ಮೈನಸ್ 2. ನೌ ವಿ ಕ್ಯಾನ್ ಅಬ್ಸರ್ವ್ ಆನ್ LHS ಅಂಡ್ ಆನ್ RHS ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸೇಮ್ ಡೈಮೆನ್ಷನಲ್ ಫಾರ್ಮುಲಾಸ್ ಇದೆ. ದೇರ್ಫೋರ್ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಪ್ರಕಾರ ಕೊಟ್ಟಿರುವಂತಹ ಈಕ್ವೇಶನ್ ಡೈಮೆನ್ಷನ್ ಗಳ ಪ್ರಕಾರ ಕರೆಕ್ಟ್ ಆಗಿದೆ. ಡೈಮೆನ್ಷನಲಿ ಇಟ್ ಈಸ್ ಕರೆಕ್ಟ್. ಲೆಟ್ಸ್ ಚೆಕ್ ಒನ್ ಮೋರ್ ಈಕ್ವೇಶನ್. ಮತ್ತೊಂದು ಈಕ್ವೇಶನ್ ಚೆಕ್ ಮಾಡೋಣ. F is equal to mr omega square. It is omega mr omega square. m ಅಂದ್ರೆ ಮಾಸ್ ಆಫ್ ದ ಬಾಡಿ, r ಅಂದ್ರೆ ರೇಡಿಯಸ್, ಒಮೆಗಾ ಮೀನ್ಸ್ ಆಂಗ್ಯುಲರ್ ವೆಲಾಸಿಟಿ. ಲಾಸ್ಟ್ ಸೆಷನ್ ಅಲ್ಲಿ ಇದನ್ನ ಅಭ್ಯಾಸ ಮಾಡಿದೀವಿ. ಒಮೆಗಾ ಈಕ್ವಲ್ಸ್ ಆಂಗ್ಯುಲರ್ ವೆಲಾಸಿಟಿ. ಇದನ್ನ ಮತ್ತೆ ಫಸ್ಟ್ ಇಯರ್ ಅಲ್ಲಿ ಓದ್ತೀವಿ. Now let's check whether this equation is dimensionally correct. ಕೊಟ್ಟಿರುವಂತ ಈಕ್ವೇಶನ್ಸ್ ಗೆ ಬರ್ಕೊಂಡು ಡೈಮೆನ್ಷನ್ಸ್ ಅನ್ನು ಅಪ್ಲೈ ಮಾಡೋಣ. F is equal to mr omega square. Using the dimensions on both side. F ಅಂದ್ರೆ force, F is force. Force dimensional formula m power 1 L power 1 t power minus 2. M ಅಂದ್ರೆ mass m power 1. R is radius, radius is nothing but length L power 1. Omega angular velocity, angular velocity ಗೆ dimensional formula m power 0 L power 0 t power minus 1 whole square. Now on simplification, simplify ಮಾಡಿ, it will become m power 1 L power 1 t power minus 1 whole square become t power minus 2. On simplification, m power 1 L power 1 t power minus 2. Again we can observe
The both left and right hand sides are having same dimension, hence the given equation is dimensionally correct. Let's check the correctness of one more equation. Mattondhu equation nodana. Check whether the equation is dimensionally correct. V is equal to V naught plus AT. V andre final velocity, V naught initial velocity, A andre acceleration, T andre time travel. ಈ ಈಕ್ವೇಶನ್ ಡೈಮೆನ್ಷನ್ಸ್ ಪ್ರಕಾರ ಸರಿ ಇದೆಯಾ ಚೆಕ್ ಮಾಡೋಣ. ಇದನ್ನು ನಾವು 9ನೇ ಕ್ಲಾಸ್ ಅಲ್ಲಿ ಓದಿದೀವಿ, 9th ಸ್ಟ್ಯಾಂಡರ್ಡ್ ಅಲ್ಲಿ ಓದಿದೀವಿ, ಮತ್ತೆ ಫಸ್ಟ್ PUC ಅಲ್ಲಿ ಇದನ್ನ ಅಭ್ಯಾಸ ಮಾಡ್ತೀವಿ. V is equal to V naught plus AT. Substitute the dimensions of this quantity on both sides. Well, V ಅಂದ್ರೆ velocity, ಒಂದು final velocity, ಇದು initial velocity. ಎರಡಕ್ಕೂ velocity dimensions ಹಾಕೋಣ. M power 0, L power 1, T power minus 2. V naught, M power 0, L power 1, T power minus 1. Then plus acceleration ಗೆ M power 0, L power 1, T power minus 2. Time ಗೆ T power 1. Now on simplification, T power minus 2, T power minus 1 ಏನಾಗುತ್ತೆ, minus 2 plus 1 becomes minus 1. ಇವೆರಡು ಒಂದೇ ಕ್ವಾಂಟಿಟಿಯನ್ನ ಎರಡು ಸತಿ ಆಡ್ ಮಾಡಿದೀವಿ, ಪ್ಲಸ್ 2 ಟೈಮ್ಸ್ ಆಗುತ್ತೆ. 2 ಗೆ ಡೈಮೆನ್ಷನ್ಸ್ ಇಲ್ಲ, ಹಾಗಾಗಿ M power 0, L power 1, T power minus 2 ಆಯಿತು. Again LHS is equal to RHS. Hence from the principle of homogeneity of dimensions, the equation is dimensionally correct. ಮತ್ತೊಂದು ಈಕ್ವೇಶನ್ ಚೆಕ್ ಮಾಡೋಣ, ಡೈಮೆನ್ಷನ್ಸ್ ಪ್ರಕಾರ ಸರಿ ಇದೆಯಾ ಅಂತ. Let's have the one more equation. S is equal to V naught T plus half AT square. ಇದನ್ನು ಕೂಡ ನಾವು ಓದಿದೀವಿ, ಮತ್ತೆ ಅಭ್ಯಾಸ ಮಾಡ್ತೀವಿ PUC ಅಲ್ಲಿ. Where S is the displacement, ಸ್ಥಳಾಂತರ, V naught initial velocity, V ಇಲ್ಲ, A acceleration, T time interval. ನಾವು ಈ ಈಕ್ವೇಶನ್ ಅಲ್ಲಿ ಕೊಟ್ಟಿರುವಂತಹ ಕ್ವಾಂಟಿಟಿಗಳಿಗೆ ಡೈಮೆನ್ಷನ್ಸ್ ಅನ್ನು ಅಪ್ಲೈ ಮಾಡೋಣ. ಯೂಸಿಂಗ್ ದ ಈಕ್ವೇಶನ್ S is equal to V naught T plus half AT square. Let's use the dimensions on both sides. S ಅಂದ್ರೆ displacement. Displacement is nothing but distance. Distance ಗೆ dimension L power 1. Then what is the dimensions of V naught? M power 0, L power 1, T power minus 1. ಟೈಮಿಗೆ T power 1. ಹಾಫಿಗೆ ಯಾವುದೇ ಡೈಮೆನ್ಷನ್ಸ್ ಇಲ್ಲ. ಆಕ್ಸಲರೇಷನ್ M power 0, L power 1, T power minus 2. ಅಗೇನ್ ಟೈಮಿಗೆ T power 1 whole square. T power whole square ಏನಾಗುತ್ತೆ, ಇದು T square ಆಗುತ್ತೆ. Therefore it will become T square. Now simplify it. T power plus 1, T power minus 1, T power 0 ಆಯಿತು. T power plus 2, T power minus 2, again T power 0 ಆಗಿದೆ. Then we are left with M power 0, L power 1, T power 0, M power 0, L power 1, T power 0, M power 0, L power 1, T power 0. ಇಲ್ಲಿ ಎರಡು ಸತಿ ಆಡ್ ಆಗಿದೆ, 2 ಟೈಮ್ಸ್ ಆಯಿತು. 2 ಗೆ ಡೈಮೆನ್ಷನ್ಸ್ ಇಲ್ಲ. Therefore ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತೆ ರೈಟ್ ಹ್ಯಾಂಡ್ ಅಲ್ಲಿ ಸೇಮ್ ಡೈಮೆನ್ಷನ್ಸ್ ಅನ್ನು ನೋಡ್ತಾ ಇದೀವಿ. Hence from the principle of homogeneity, the equation is dimensionally correct. ಮತ್ತೊಂದು ಈಕ್ವೇಶನ್ ಚೆಕ್ ಮಾಡೋಣ. Check whether the equation is dimensionally correct. V square is equal to V naught square plus 2AX, where V is final velocity, V naught is initial velocity, ಪ್ರಾರಂಭಿಕ ವೇಗ, 2A is acceleration, ವೇಗೋತ್ಕರ್ಷ, X ಅಂದ್ರೆ ಡಿಸ್ಪ್ಲೇಸ್ಮೆಂಟ್, ಸ್ಥಳಾಂತರ. ಇವುಗಳ ಡೈಮೆನ್ಷನ್ಸ್ ಅನ್ನು ಅಪ್ಲೈ ಮಾಡಿ ಈ ಈಕ್ವೇಶನ್ ಸರಿ ಇದೆಯಾ ಚೆಕ್ ಮಾಡೋಣ. Note down the equation. V square is equal to V naught square plus 2AX. ಈ ಈಕ್ವೇಶನ್ ಎರಡು ಕಡೆ ಡೈಮೆನ್ಷನ್ಸ್ ಅನ್ನು ಯೂಸ್ ಮಾಡೋಣ. ಯೂಸಿಂಗ್ ಡೈಮೆನ್ಷನ್ಸ್ ಆನ್ ಬೋತ್ ಸೈಡ್. V ಗೆ ಡೈಮೆನ್ಷನ್ M power 0, L power 1, T power minus 1. V naught ಗೆ ಡೈಮೆನ್ಷನ್ಸ್ M power 0, L power 1, T power minus 1. ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. 2 ಗೆ ಡೈಮೆನ್ಷನ್ಸ್ ಇಲ್ಲ. ಆಕ್ಸಲರೇಷನ್ M power 0, L power 1, T power minus 2. X ಅಂದ್ರೆ ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ is nothing but length, L power 1. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರೋದನ್ನ ಸಿಂಪ್ಲಿಫೈ ಮಾಡೋಣ ಫಸ್ಟ್.
t power minus 1 whole square t power minus 2 l power 1 whole square l square ಆಯಿತು. l power 1 into l power 1 l square ಆಗಿದೆ. m power 0 l square t power minus 2 2 times ಇದೆ. 2 into m power 0 l square 2 power minus 2 ಆಯಿತು. 2 ಗೆ ಡೈಮೆನ್ಷನ್ಸ್ ಇಲ್ಲ. therefore this equation is m power 0 l square t power minus 2 is equal to m power 0 l square t power minus 2. Again we can observe on the both side that we are having same dimension. Hence from the principle of homogeneity of dimension, the given equation is dimensionally correct. ಮತ್ತೊಂದು ಈಕ್ವೇಶನ್ ಚೆಕ್ ಮಾಡೋಣ whether it is dimensionally correct or not. P is equal to rho g h. P ಅಂದ್ರೆ ಪ್ರೆಷರ್. ಪ್ರೆಷರ್ is equal to rho g h. ಇದನ್ನ ಫಸ್ಟ್ PUC ಅಲ್ಲಿ ಮುಂದೆ ಓದ್ತೀವಿ ಈಕ್ವೇಶನ್ ಅನ್ನ. rho ಅಂದ್ರೆ ಡೆನ್ಸಿಟಿ ಆಫ್ ದ ಮೀಡಿಯಂ. rho is defined as density of the medium. G acceleration due to gravity. H height. H ಅಂದ್ರೆ height ಆಗಿದೆ. ಈ ಈಕ್ವೇಶನ್ ಬರ್ಕೊಂಡು ಡೈಮೆನ್ಷನ್ಸ್ ಅನ್ನು ಅಪ್ಲೈ ಮಾಡೋಣ. P is equal to rho g h using the dimensions on both side. P ಗೆ m power 1 l power minus 1 t power minus 2 ಪ್ರೆಷರ್ ಇರುವಂತ ಡೈಮೆನ್ಷನಲ್ ಫಾರ್ಮುಲಾ. ಡೆನ್ಸಿಟಿ m power 1 l power minus 3. acceleration due to gravity m power 0 l power 1 t power minus 2. height ಅಂದ್ರೆ ಲೆಂತ್. ಲೆಂತ್ ಗೆ ಡೈಮೆನ್ಷನಲ್ ಫಾರ್ಮುಲಾ l power 1. ಸಿಂಪ್ಲಿಫೈ ಮಾಡೋಣ ಲೆಫ್ಟ್ ಹ್ಯಾಂಡ್ ಸೈಡ್ ಅನ್ನ. m power 1 m power 0 m power 1 ಆಯಿತು. l power minus 3 l power plus 1 l power plus 1 l power plus 1 l power plus 1 sorry l power 1 into l power 1 l square ಆಗಿದೆ. l square into l power minus 3 ಏನಾಗುತ್ತೆ ನೋಡೋಣ. l power minus 3 into l square minus 3 plus 2 minus 1 ಆಯಿತು. then t power 0 t power minus 2 t power minus 2 ಆಗಿದೆ. m power 1 m power 0 m power 1 ಆಗಿದೆ. again we can observe on the left hand side and the right hand side we are having same dimensions. Hence from the principle of homogeneity the given equation is dimensionally correct. ಮತ್ತೊಂದು ಉದಾಹರಣೆಯನ್ನು ನೋಡೋಣ. let's have one more equation. centripetal acceleration ಕೇಂದ್ರಾಭಿಮುಖ ವೇಗೋತ್ಕರ್ಷ. centripetal acceleration a is equal to v square by r. ಒಂದು ವಸ್ತು ವೃತ್ತೀಯ ಚಲನದಿದ್ದಾಗ ಏರ್ಪಡುವಂತಹ ವೇಗೋತ್ಕರ್ಷ ಇದು. v ಅಂದ್ರೆ ವೆಲಾಸಿಟಿ, r ಅಂದ್ರೆ ವೃತ್ತೀಯ ಪಥದ ರೇಡಿಯಸ್. v is equal to a is equal to v square by r. ಈ ಫಾರ್ಮುಲಾ ಡೈಮೆನ್ಷನ್ಸ್ ಪ್ರಕಾರ ಈ ಈಕ್ವೇಶನ್ ಸರಿ ಇದೆಯಾ ಅಂತ ಚೆಕ್ ಮಾಡೋಣ. ಕೊಟ್ಟಿರುವಂತ ಈಕ್ವೇಶನ್ ಬರ್ಕೊಳ್ಳೋಣ. ಲೆಟ್ಸ್ ಹ್ಯಾವ್ ದ ಈಕ್ವೇಶನ್ a is equal to v square by r. ಎರಡು ಕಡೆ ಡೈಮೆನ್ಷನ್ಸ್ ಅನ್ನು ಯೂಸ್ ಮಾಡೋಣ. ಯೂಸಿಂಗ್ ಡೈಮೆನ್ಷನ್ಸ್ ಆನ್ ಬೋತ್ ಸೈಡ್. acceleration ಗೆ ಡೈಮೆನ್ಷನಲ್ ಫಾರ್ಮುಲಾ m power 0 l power 1 t power minus 2. ವೆಲಾಸಿಟಿ ಗೆ m power 0 l power 1 t power minus 1 ಹೋಲ್ ಸ್ಕ್ವೇರ್ ಇದೆ. ಹೋಲ್ ಸ್ಕ್ವೇರ್ ಅಪ್ಲೈ ಮಾಡಿದ್ರೆ m power 0 l square t power minus 2 ಆಗುತ್ತೆ. then l power plus 1 ಇದೆ ಡಿನಾಮಿನೇಟರ್ ಅಲ್ಲಿ. ಇದನ್ನು ನ್ಯೂಮರೇಟರ್ ತಗೊಂಡ್ರೆ l power minus 1 ಆಯಿತು. l square into l power minus 1 2 minus 1 l power 1 ಆಗುತ್ತೆ. again we can observe on both left hand side and right hand side we are having same dimensions. Hence from the principle of homogeneity of dimension we can conclude that the given equation a is equal to v square by r is dimensionally correct. ಹಾಗೆ ವಿದ್ಯಾರ್ಥಿಗಳೇ, ನಾವು ಡೈಮೆನ್ಷನ್ ಅನಾಲಿಸಿಸ್ನ ಮೊದಲನೇ ಉಪಯೋಗದ ಮೇಲೆ ಒಂದಷ್ಟು ಉದಾಹರಣೆಗಳನ್ನು ನೋಡಿದ್ವಿ ಟು ಚೆಕ್ ದ ಕರೆಕ್ಟ್ನೆಸ್ ಆಫ್ ದ ಈಕ್ವೇಶನ್. ಮುಂದಿನ ಸೆಷನ್ನಲ್ಲಿ ನಾವು ಎರಡನೇ ಅಪ್ಲಿಕೇಶನ್ ಓದೋಣ ಡೈಮೆನ್ಷನ್ ಅನಾಲಿಸಿಸ್ನ. ಟು obtain the relationship between different physical quantities. ಬೇರೆ ಬೇರೆ ಫಿಸಿಕಲ್ ಕ್ವಾಂಟಿಟಿಗಳ ನಡುವೆ ಇರುವಂತಹ ಸಂಬಂಧವನ್ನ ನಾವು ಮುಂದಿನ ಸೆಷನ್ ಅಲ್ಲಿ ಅಭ್ಯಾಸ ಮಾಡೋಣ. ನಮಸ್ಕಾರ.